ಕೂದಲು ಬಿಡಿಸ್ಕೊಂಡು ಲತ್ತೆ ಹಿಡಿಸ್ಕೊಂಡು ಪೇಪರ್ ಆಯ್ತಾ ಇದ್ರು. ನೀವ್ ಯಾಕೆ ದಾಡಿ ತೆಗೆದು ಬಿಡಬಾರ್ದು? ಗಡ್ಡಕ್ಕೆ ಮಾತ್ರ ಕೈ ಹಾಕ್ಬಿಡಿ ಬಾಸ್. ದುಡ್ಡಿರೋರಿಗೆ ಕಾರ್ ಎಷ್ಟು ಇಂಪಾರ್ಟೆಂಟ್, ಬುದ್ಧಿವಂತ ಗಡ್ಡ ಅಷ್ಟೇ ಇಂಪಾರ್ಟೆಂಟ್. ಈ ಕೋಟಿಲಿಂಗ 3 ಗಂಟೆ ದರ್ಶನ ಇಟ್ಕೊಂಡು ಈ ಮರಿ ಮತ್ತೆ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ದಿಸ್ ಇಸ್ ಟೂ ಮಚ್. ಬಾಸ್ ನೀವು ಸೂಟ್ ಆಗಲ್ಲ, ಬಿಸಾಕಿ ಬಾಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಇವತ್ತು ನಮ್ಮನೆ ಎದುರುಗಡೆ ಇರೋದು ಮನೆಯದು ಗುರುಪ್ರವೇಶ ಇತ್ತು. ಸೊ ಎಲ್ಲ ನಮ್ಮನೆ ಮುಂದೆ ಜಮಾಯಿಸ್ಬಿಟ್ಟಿದ್ರು. ಫುಲ್ ಎಲ್ಲ ಹಸು ಕರುಗಳೆಲ್ಲನೂ ಬಂದುಬಿಟ್ಟು ನಮ್ಮನೆ ಒಳಗೆ ನುಗ್ಗೋಕ್ಕೆ ನೋಡ್ತಿತ್ತು. ತೊಪ್ಪೆ ಎಲ್ಲ ನಮ್ಮನೆ ಹತ್ರನೇ ಆಗ್ತು. ಸೊ ತುಂಬ ಖುಷಿ ಅನಿಸುತ್ತೆ. ಸೊ ಈ ಥರ ಎಲ್ಲ ಒಂದು ಫಂಕ್ಷನ್ಸ್ಗಳು ನೋಡಿದಾಗ ಕೆಲವೊಂದು ಟೈಮಲ್ಲಿ ಹೊಟ್ಟೆ ಉರಿ ಬರುತ್ತೆ. ಸೊ ನಮ್ಮ ಮನೆಗಳಲ್ಲಿ ನಾವು ಜಾಸ್ತಿ ನಮ್ಮ ಫ್ಯಾಮಿಲಿಗಳಲ್ಲಿ ರಿಲೇಷನ್ಗಳಲ್ಲಿ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ನೋಡಿ. ಈಗ ಅಕ್ಕಪಕ್ಕದ ಮನೆಯವ್ರು ಕರೆದಾಗ ಮಾತ್ರ ಹೋಗ್ತೀವಿ. ಅದು ಬಿಟ್ಬಿಟ್ಟು ರಿಲೇಷನ್ಗಳು ಕರೆದ್ರೂ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೋದಾಗ ನಮ್ಗೆ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಮತ್ತು ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಕಂಡಮಾಗಿ ನೋಡ್ತಾರೆ ನಮ್ಮನ್ನು. ನಾವು ದುಡ್ಡಿರ್ಬೋದು, ನಾವು ಒಳ್ಳೆ ಸ್ಥಾನದಲ್ಲಿರ್ಬೋದು, ನಾವು ಮರ್ಯಾದೆಯಿಂದ ಬದುಕ್ತಾ ಇರ್ಬೋದು. ಆದರೂ ಒಂದು ಮಂಗಳಮುಖಿ ಇಲ್ಲ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣವೇ ಒಂಥರ ಇದಾಗಿ ನೋಡ್ತಾರೆ ರಿಲೇಷನ್ಸ್ಗಳು. ಅದೇ ಎಷ್ಟೋ ಜನ ಬೇರೆ ಬೇರೆಯವರು ಎಷ್ಟು ಪ್ರೀತಿಯಿಂದ ನೋಡ್ತಾರೆ, ಎಷ್ಟು ಮರ್ಯಾದೆಯಿಂದ ನಮ್ಮನ್ನು ಮಾತಾಡಿಸ್ತಾರೆ. ನೋಡಿದಾಗ ಖುಷಿ ಅನಿಸುತ್ತೆ ಒಂಥರ. ಸೊ ಈ ಬೇರೆ ರಿಲೇಷನ್ಸ್ಗಳು ನಮ್ಮದ್ರಲ್ಲಿ ಏನಾದರೂ ಕರೆದ್ರೆ ನಾನು ನಿಜವಾಗ್ಲೂ ಕೆಲವ್ರದ್ರಲ್ಲಿ ಹೋಗೋದೇ ಇಲ್ಲ. ಏಕೆಂದರೆ ಪರ್ಟಿಕ್ಯುಲರಾಗಿ ಹೋಗಲ್ಲ. ಎಷ್ಟೊಂದು ಒಂಥರ ಇದಾಗಿ ನೋಡ್ತಾರೆ ಅಂದರೆ ಅಷ್ಟು ಇದಾಗಿ ನೋಡ್ತಾರೆ. ಸೊ ನನಗೆ ಅದೆಲ್ಲ ಇಷ್ಟನೂ ಆಗಲ್ಲ. ಸೊ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೇಲಿಂದನೇ ಶೂಟ್ ಮಾಡ್ತಾಯಿದ್ದೆ. ನಾನು ಕೆಳಗಡೆ ಇಳಿದ ತಕ್ಷಣ ಅಯ್ಯೋ ಬಾ 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 ಅಂತ ಇಟ್ಕೊತಾರೆ ಅಂದ್ಬಿಟ್ಟು ಕೆಳಗಡೆ ಹೋಗೇ ಇಲ್ಲ, ಮೇಲ್ಗಡೆಯಿಂದನೇ ಶೂಟ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಇವತ್ತು ಸೊ ಪೂಜೆ ಎಲ್ಲ ಮುಗಿಸಿ ತನೆಯದೇ ಬಂದು ಸೊ ಅದರದ್ದು ವೀಡಿಯೋದೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಮನೆ ಪೂಜೆ ಮಾಡ್ತಾಯಿದ್ದೀನಿ. ಮನೆಯದೆಲ್ಲ ಪೂಜೆದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಒನ್ಸ್ ಅಗೇನ್ ಎಲ್ರಿಗೂ ಸೃಷ್ಟಿಯ ಶುಭಾಶಯಗಳು. ಮತ್ತು ನಮ್ಮ ಮೈಸೂರಿನಲ್ಲಿ ಜೋರಾಗಿ ಮಾಡ್ತಾರೆ. ಕಳಸವಾಡಿ ಅಥವಾ ಸಿದ್ಲಿಂಗ್ಪುರದ ಮಧ್ಯದಲ್ಲಿರುವಂತಹ ಒಂದು ಸೃಷ್ಟಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಜೋರಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಒಂಥರ ಅದ್ಭುತವಾಗಿರುತ್ತೆ. ಸೊ ಮಿಸ್ ಮಾಡದೆ ಮೈಸೂರಲ್ಲಿರೋರು ಎಲ್ಲ ಹೋಗಿ ನಮ್ಮ ಅಪ್ಪನ ದರ್ಶನಕ್ಕೆ ಪಾತ್ರರಾಗಿ ಅಂತ ಈ ಮೂಲಕ ಕೇಳ್ಕೊತೀನಿ. ಎಲ್ರಿಗೂ ಒನ್ಸ್ ಅಗೇನ್ ವೆಲ್ಕಮ್ 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 ಟು ಬ್ಯಾಕ್ ಟು ಮೈ ಚಾನಲ್. ಜಾಸ್ತಿ ಏನಪ್ಪ ಅಂತ ಹೇಳಿದ್ರೆ ನಾವು ಮನೇಲಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾಗ ಏನಪ್ಪ ಅಂತ ಹೇಳಿದ್ರೆ ನಾವೇ ಅದಕ್ಕೆ ಕೆಂಡ ಮಾಡಿಕೊಂಡು ಅದಕ್ಕೆ ಸಾಂಬ್ರಾಣಿ ಹೊಗೆ ಕೊಟ್ಟು ಮನೆಗೆಲ್ಲ ಇದು ಮಾಡೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಆ ನೆಗೆಟಿವ್ ಎನರ್ಜಿನ ತಡೆಗಟ್ಟುವಂಥದ್ದು ಈ ಒಂದು ಧೂಪ ಹಾಕೋದ್ರಿಂದ ತಡೆಗಟ್ತದೆ. ಯಾಕೆ ಹಿಂದಿನ ಕಾಲದಲ್ಲಿ ನಾವು ಇದೇ ಮಾಡ್ತಾಯಿದ್ದು. ಸೊ ಅದೇ ಇವಾಗಿಂದು ಇದರಲ್ಲಿ ಏನಪ್ಪ ಅಂದರೆ ಸಾಂಬ್ರಾಣಿ ಹಾಕಿದ್ರೆ ಹಂಗೆ ಬಂದುಬಿಡುತ್ತೆ, ಹಿಂಗೆ ಬಂದುಬಿಡುತ್ತೆ, ಆ ಥರ ಈ ಥರ ಅಂದ್ಕೊಂಡು ನಾವು ಕೆಮಿಕಲ್ ಸಾಂಬ್ರಾಣಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ದಯವಿಟ್ಟು ಆ ಕೆಟ್ಟ ಕೆಲಸನ ಮಾಡಬೇಡಿ. ಇನ್ನು ಮುಂದಕ್ಕೆ ಸಾಂಬ್ರಾಣಿನೇ ತೊಗೊಬಂದು ಕುಟ್ಟಿ ನಾವು ಕಂಠ ಮಿಕ್ಕೊಂಡಿರ್ತವಲ್ಲ ಕಾಯಿ ಕಂಠಗಳು, ಆ ಕಾಯಿ ಕಂಠಗಳ ತೊಳೆದಿಟ್ಕೊಳ್ಳಿ. ಅದನ್ನ ಒಣಗಿಸಿ ಅದನ್ನೇ ಕೆಂಡ ಮಾಡಿ ಅದಕ್ಕೆ ನಾವು ಧೂಪ ಹಾಕಿ ಮತ್ತು ಬೇವಿನೆಲೆ ಮತ್ತು ಬೇವಿನ ತೊಟ್ಟೆ ಮತ್ತು ಬೆರಣಿ, ನಾನು ಇದನ್ನೆಲ್ಲನೂ ಸಂಗ್ರಹಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರನ್ನ ತೆಗೆದು ಹಾಕಿಬಿಟ್ಟು ಮನೆಗೆಲ್ಲನೂ ಹೊಗೆ ಕೊಡ್ತೀನಿ. ತುಂಬ ಒಳ್ಳೆಯದಾಗುತ್ತೆ. ಸೊ ಮಿಸ್ ಮಾಡದೆ ನೀವು ಮಾಡಿ. ಮನೆಯಲ್ಲಿ ಯಾವಾಗಲೂ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಅನ್ನೋರಿಗೆ ಈ ಒಂದು ಪರಿಹಾರ, ಓಕೆನಾ? ಖಂಡಿತವಾಗ್ಲೂ ಇದನ್ನು ಮಾಡಿ. ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯೆಲ್ಲ ತುಂಬುತ್ತೆ. ಯಾವಾಗಲೂ ಲವಲವಿಕೆ ಆಗಿರ್ತೀರಾ, ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ.
ಓಕೆನಾ. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಅಮೆಝಾನಿಂದ ಪಾರ್ಸಲ್ ಬಂತು. ಸೊ ಅಮೆಝಾನಲ್ಲಿ ಕೆಲವೊಂದು ಪಾರ್ಟ್ಗಳನ್ನ ಬುಕ್ ಮಾಡಿದೆ. ಸೊ ಈ ಪಾರ್ಟ್ ಬಂದ್ಬಿಟ್ಟು ₹140 6 ಪಾರ್ಟ್ ಇದೆ. ಏನು ಗಟ್ಟಿಗಿದೆ ಗೊತ್ತಾ ಈ ಪಾರ್ಟ್ಗಳು, ಪ್ಲಾಸ್ಟಿಕ್ದು. ಸೊ ಫೈಬರ್ದು ಅನಿಸುತ್ತೆ. ಸಖತ್ತಾಗಿದೆ ನೋಡಿ. ಅಲ್ಲಿ ಗಿಡ ಹಾಕಿ ಇಟ್ಟಿದ್ದೀನಿ. ಏನು ಲುಕ್ಕಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ. ಇಷ್ಟು ಇದಾಗಿ ಕಾಣಿಸುತ್ತೆ. ಮತ್ತು ಅದೇ ಒಂದು ಪ್ಲೇಟ್ಸು ಸಹ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಮಾತ್ರ, ಮೋಸ ಏನಿಲ್ಲ, ತೊಗೋಬೋದು ಅನ್ನಿಸ್ತು ನನಗೆ. ಇದು ವರ್ತ್ಫುಲ್ ಆಗಿದೆ ಅಂತ ನೋಡಿ. ಇಲ್ಲಿ 6 ಇದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ 5 ಇದೆ, ಒಂದು ಎತ್ತಿಟ್ಟಿದ್ದೀನಿ. ಸೊ 6 ಪಾರ್ಟ್ಗಳು ಬಂದಿತ್ತು. ಸೊ ವಿತ್ ಇದ್ರ ಸಮೇತ ಇದ್ರ ಜೊತೆಗೆ ಬಂದುಬಿಟ್ಟು ಒಂದು ಇದನ್ನು ಬುಕ್ ಮಾಡಿದೆ, ಇದ್ರ ಸೆಟ್ಗಳನ್ನ. ಯಾಕಂತೇಳಿದ್ರೆ ನಾವು ಏನಾದ್ರೂ ಫ್ರಿಜ್ ಒಳಗಡೆ ಇದು ಮಾಡಿರ್ತೀವಿ ಅಂತೇಳಿದ್ರೆ, ಸ್ಟೋರೇಜ್ ಮಾಡಿರ್ತೀವಿ ಅಂದರೆ ನೋಡಿ ಈ ಥರದ್ರಲ್ಲಿ ಕವರಪ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಕೆಡಲ್ಲ ಜಲ್ದಿ. ಮತ್ತು ಜೊತೆಗೆ ಬಂದ್ಬಿಟ್ಟು ಎಷ್ಟು ಗಟ್ಟಿಗಿದೆ ಅಂದರೆ, ಎಷ್ಟು ಕ್ವಾಲಿಟಿ ಆಗಿದೆ ಅಂದರೆ ಸಕ್ಕತ್ತಾಗಿದೆ. ಬೇಕು ಅಂದರೆ ಇದ್ರದ್ದು ನಾನು ಲಿಂಕ್ ಹಾಕ್ತೀನಿ, ಬೇಕು ಅಂತ ಕಮೆಂಟ್ ಹಾಕಿದ್ರೆ. ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ಅಮೆಝಾನಲ್ಲಿ ಬೇರೆ ಬೇರೆ ವೆರೈಟೀಸ್ಗಳನ್ನ ನಾವು ನೋಡ್ಬೋದು. ಸೊ ನನಗಂತೂ ಖುಷಿ ಅನಿಸುತ್ತೆ. ಅಮೆಝಾನಲ್ಲಿ ಎಷ್ಟೊಂದು ಸತಿ ನನಗೂ ಲಾಸ್ ಆಗಿದೆ. ನಾನು ಯಾವುದೋ ಬುಕ್ ಮಾಡಿರ್ತೀನಿ, ಇನ್ಯಾವುದೋ ಬರುತ್ತೆ ರಿಟರ್ನ್ ಹಾಕಿದ್ದೀನಿ. ಸೊ ಆದರೆ ಈ ಸತಿ ಅಂತೂ ತುಂಬ ಚೆನ್ನಾಗಿ ಬಂತು, ತುಂಬ ಖುಷಿ ಅನಿಸ್ತು, ವರ್ಕ್ಫುಲ್ ಆಗಿದೆ ಅಂತ. ನಾನು ಈ ಪಾರ್ಟ್ ಮಾತ್ರ ನನಗೆ ತುಂಬ ಬೇಕಾಗಿತ್ತು. ಯಾಕಂತೇಳಿದ್ರೆ ನಾನು ಆಲ್ಮೋಸ್ಟು ನೀವು ನೋಡಿದ್ರಿ ಮೆಟ್ಲ ಕೆಳಗಡೆ ಎಲ್ಲ ನಾನು ಗಿಡಗಳನ್ನ ಹಾಕಿದ್ದೀನಿ. ಆ ಗಿಡಗಳಿಗೆ ಈ ಪಾರ್ಟು ತುಂಬ ಸೇಫು, ಮತ್ತು ನೋಡೋಕ್ಕೆ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಯಾಕೆಂದರೆ ಪೇಂಟ್ ಮಾಡಿ ಇದು ಮಾಡಿರ್ತಾರೆ. ಈಗ ನಾವು ಮಾಮೂಲಿ ಪೇಂಟ್ ಪಾರ್ಟ್ಗಳು ತಂತಂದ್ರೆ ಆ ಪ್ಲಾಟ್ಗಳು ಅಷ್ಟೊಂದು ಲುಕ್ಕಾಗಿ ಕಾಣಿಸಲ್ಲ. ಸೊ ಈ ಪಾರ್ಟ್ ಮಾತ್ರ. ಇವತ್ತಿನ ಮಾತು ಇಷ್ಟೇ, ಇವತ್ತಿನ ಕಥೆನೂ ಇಷ್ಟೇ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಯಾಕೆಂದರೆ ತುಂಬ ಶಾರ್ಟೇ ಮಾಡ್ತಿದ್ದೀನಿ ವಿಡಿಯೋಗಳನ್ನ. ಮಿಸ್ ಮಾಡಿದೆ ನೋಡಿ. ಬಾಯ್ ಬಾಯ್.